ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಾನ್ಸೂನ್ ರೀಲ್ಸ್ ವಿಡಿಯೋ ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಸೊ ಮೊದಲು ಪ್ರಿವ್ಯೂ ನೋಡೋಣ ಹೇಗಿದೆ ಅಂತ. ಕಣ್ಣಾಡಿ ಪುഴയിലെ ನಾನು ಮೊದಲು ವಿಡಿಯೋ ಕ್ಲಿಪ್ ಆ್ಯಡ್ ಮಾಡ್ಕೊಂಡಿದ್ದೇನೆ. ಸೊ ಮೊದಲು ನೀವು ವಿಡಿಯೋವನ್ನು ಸ್ಲೋ ಮಾಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿನ ಬೀಟ್ ಸ್ವಲ್ಪ ಮೇಲ್ಗಡೆ ಅಡ್ಜಸ್ಟ್ ಮಾಡಿ. ಸೊ ಅಂದರೆ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಪೀಡ್ ಇರಬೇಕಾಗುತ್ತೆ, ನಂತರ ಸ್ಲೋ. ಸೊ ಹಾಗಾಗಿ ಮೊದಲಿನ ಬೀಟ್ ಮೇಲ್ಗಡೆ ಆ್ಯಡ್ ಮಾಡಿ, ನಂತರದ ಅಷ್ಟು ಬೀಟ್ ಕೂಡ ಕೆಳಗಡೆ ಅಡ್ಜಸ್ಟ್ ಮಾಡಿ. ಸ್ಮೂತ್ ಸ್ಲೋ ಮೋಷನ್ ಮೇಲೆ ಕ್ಲಿಕ್ ಮಾಡಿ, ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ. ಸೊ ನೀವು ಇಲ್ಲಿ ಸ್ಪೀಡ್ ಅಡ್ಜಸ್ಟ್ ಮಾಡಿದ ಮೇಲೆ ವಿಡಿಯೋ ಕ್ಲಿಪ್ ದೊಡ್ಡ ಆಗುತ್ತೆ. ಸೊ ಅದನ್ನು ನೀವು ಕಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಎಷ್ಟು ಬೇಕಂತ ನೋಡಿ. ನಾನು 1.3 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡ್ತೇನೆ. ಸೊ ನಂತರ ಇದ್ದ ಅಷ್ಟು ವೀಡಿಯೋ ಕ್ಲಿಪ್ಪು ಕೂಡ ಸೇಮ್ ಸ್ಪೀಡ್ ಅಡ್ಜಸ್ಟ್ ಮಾಡಿ. ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿನ ಬೀಟ್ ಮೇಲ್ಗಡೆ ಅಡ್ಜಸ್ಟ್ ಮಾಡಿ, ನಂತರದ ಅಷ್ಟು ಬೀಟ್ ಕೂಡ ಕೆಳಗಡೆ ಅಡ್ಜಸ್ಟ್ ಮಾಡಿ. ಥರ ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ. ಸೊ ನೀವು ಸ್ಪೀಡ್ ಅಡ್ಜಸ್ಟ್ ಮಾಡಿದ ಮೇಲೆ ವಿಡಿಯೋ ದೊಡ್ಡ ಆಗುತ್ತೆ. ಸೊ ಅದನ್ನು ನೀವು ಕಟ್ ಮಾಡಿ. ಸೊ ನಿಮಗೆ ಎಷ್ಟು ಬೇಕಂತ ನೋಡಿ. 1.1 ಸೆಕೆಂಡ್, 1.2 ಸೆಕೆಂಡ್ ಈ ಥರದಲ್ಲಿ ಅಡ್ಜಸ್ಟ್ ಮಾಡಿ. 1.5 ಸೆಕೆಂಡ್ ಹೀಗೆ ಅಡ್ಜಸ್ಟ್ ಮಾಡಿ. ನಾನು ಎರಡನೇ ವೀಡಿಯೋ ಕ್ಲಿಪ್ 1.7 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡ್ತೇನೆ. ಸೊ ಇದೇ ರೀತಿಯಲ್ಲಿ ಅಷ್ಟು ವೀಡಿಯೋ ಕ್ಲಿಪ್ಪನ್ನು ಮೊದಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸ್ಲೋ ಮಾಡಿ. ವಿಡಿಯೋ ಸ್ಪೀಡ್ ಅಡ್ಜಸ್ಟ್ ಮಾಡಿದ ಮೇಲೆ ನಂತರ ಸೇಕ್ ಎಫೆಕ್ಟ್ ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಸೇಕ್ ಎಫೆಕ್ಟ್ ಆ್ಯಡ್ ಮಾಡಿ. ಸೇಕ್ ಎಫೆಕ್ಟ್ ಎರಡು ವೀಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಆ್ಯಡ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ, ಮಧ್ಯದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲಿಗೆ ಬನ್ನಿ. ಸ್ಪೀಡ್ ಮತ್ತು ಇಂಟೆನ್ಸಿಟಿ 0 ಮಾಡಿ. ಕೀ ಫ್ರೇಮ್ ಆಟೋಮೆಟಿಕ್ ಆ್ಯಡ್ ಆಗುತ್ತೆ. ನಂತರ ಲಾಸ್ಟಲ್ಲಿ ಬನ್ನಿ. ಲಾಸ್ಟು ಕೂಡ ಸ್ಪೀಡ್ ಮತ್ತು ಇಂಟೆನ್ಸಿಟಿ 0 ಮಾಡಿ. ಮಧ್ಯದ ಕೀ ಫ್ರೇಮ್ಗೆ ಬನ್ನಿ. ಇಲ್ಲಿ ಇಂಟೆನ್ಸಿಟಿ 10ಕ್ಕೆ ಅಡ್ಜಸ್ಟ್ ಮಾಡಿ. ಸ್ಪೀಡ್ ಅಷ್ಟೇ ಇರಲಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಇದನ್ನೇ ಡೂಪ್ಲಿಕೇಟ್ ಮಾಡಿ ಎಲ್ಲ ವೀಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಆ್ಯಡ್ ಮಾಡಿ. ಎಲ್ಲ ವೀಡಿಯೋ ಕ್ಲಿಪ್ಗೂ ಆ್ಯಡ್ ಮಾಡಿದ ಮೇಲೆ ಇನ್ನೊಮ್ಮೆ ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಬ್ಜೆಕ್ಟಿವ್ ಬ್ಲರ್ ಆ್ಯಡ್ ಮಾಡಿ. ಸೇಮ್ ಇದನ್ನು ಕೂಡ ಸೇಕ್ ಎಫೆಕ್ಟ್ಗೆ ಆ್ಯಡ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಸೇಮ್ ಇದಕ್ಕೂ ಕೂಡ ಮಧ್ಯದಲ್ಲಿ ಒಂದು ಕೀ ಫ್ರೇಮ್. ಹಾಗೆ ಮೊದಲಿಗೆ ಬನ್ನಿ. ಬ್ಲರ್ ಮತ್ತು ರೊಟೇಟ್ 0 ಮಾಡಿ. ಆಟೋಮೆಟಿಕ್ ಕೀ ಫ್ರೇಮ್ ಆ್ಯಡ್ ಆಗುತ್ತೆ. ನಂತರ ಲಾಸ್ಟಲ್ಲಿ ಬನ್ನಿ. ಇಲ್ಲೂ ಕೂಡ ಬ್ಲರ್ ಮತ್ತು ರೊಟೇಟ್ 0 ಮಾಡಿ. ಮಧ್ಯದ ಕೀ ಫ್ರೇಮ್ಗೆ ಬನ್ನಿ. ಬ್ಲರ್ 60ಕ್ಕೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಇದನ್ನು ಕೂಡ ಡೂಪ್ಲಿಕೇಟ್ ಮಾಡಿ. ಆವಾಗಲೇ ನಾವು ಎಲ್ಲ ವೀಡಿಯೋ ಕ್ಲಿಪ್ಗೂ ಕೂಡ ಸೇಕ್ ಎಫೆಕ್ಟ್ ಆ್ಯಡ್ ಮಾಡಿದ್ವಿ. ಅದರ ಕೆಳಗಡೆ ಬ್ಲರನ್ನು ಆ್ಯಡ್ ಮಾಡಿ. ಇದಕ್ಕೆ ಫಿಲ್ಟರ್ ಆ್ಯಡ್ ಮಾಡೋಣ. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನಲ್ಲಿ ಈ ಫಿಲ್ಟರ್ ಆ್ಯಡ್ ಮಾಡಿ. ಇದನ್ನು 100ಗೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋದ ಫುಲ್ ಆ್ಯಡ್ ಮಾಡಿ. ನಂತರ ಇನ್ನೊಮ್ಮೆ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಇನ್ನೊಂದು ಫಿಲ್ಟರ್ ಸಿಗುತ್ತೆ, ಓಪನ್ ಹ್ಯಾಮರ್ ಅಂತ. ಇದನ್ನು ಆ್ಯಡ್ ಮಾಡಿ. ಇದನ್ನು 30ಕ್ಕೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕೂಡ ವಿಡಿಯೋದ ಎಂಡ್ವರೆಗೂ ಆ್ಯಡ್ ಮಾಡಿ. ಇನ್ನೊಂದು ಫಿಲ್ಟರ್ ಆ್ಯಡ್ ಮಾಡೋಣ. ಇನ್ನೊಂದು ನೀವು ಗ್ಲೋ ಫಿಲ್ಟರ್ ಆ್ಯಡ್ ಮಾಡಿ. ಇಲ್ಲ ಅಂದರೆ ನಿಮಗೆ ಫ್ಲ್ಯಾಶ್ CCD ಅಂತ ಒಂದು ಫಿಲ್ಟರ್ ಸಿಗುತ್ತೆ. ಅದಿದ್ದರೆ ಅದನ್ನು ಆ್ಯಡ್ ಮಾಡಿ. ಇಲ್ಲಾಂದರೆ ಗ್ಲೋ ಫಿಲ್ಟರ್ ಆ್ಯಡ್ ಮಾಡಿ. ನಾನು ಫ್ಲ್ಯಾಶ್ CCD ಫಿಲ್ಟರ್ ಆ್ಯಡ್ ಮಾಡ್ತೇನೆ. ಇದನ್ನು 20ರಿಂದ 30 ಒಳಗಡೆ ಅಡ್ಜಸ್ಟ್ ಮಾಡಿ. ನಾನು 25ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕೂಡ ವಿಡಿಯೋದ ಎಂಡ್ವರೆಗೂ ಆ್ಯಡ್ ಮಾಡಿ. ಇನ್ನು ಬ್ಯಾಕ್ ಬನ್ನಿ. ಓವರ್ಲೆ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ. ಲೈಬ್ರರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಬ್ಲ್ಯಾಕ್ ಕಲರ್ ಲೇಯರ್ ಆ್ಯಡ್ ಮಾಡಿ. ಇದನ್ನು ರೊಟೇಟ್ ಮಾಡಿ. ಮಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಹಾರಿಜಾಂಟಲ್ ಮಾಸ್ಕ್ ಸೆಲೆಕ್ಟ್ ಮಾಡಿ. ಹಾರಿಜಾಂಟಲ್ ಮಾಸ್ಕನ್ನು ಕೂಡ ರೊಟೇಟ್ ಮಾಡಿ 90 ಡಿಗ್ರಿ. ಎರೋ ಮಾರ್ಕ್ ಇದೆಯಲ್ಲ, ಎರೋ ಮಾರ್ಕನ್ನು ಮೇಲ್ಗಡೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ಬ್ಲ್ಯಾಕ್ ಕಲರ್ ಲೇಯರ್ ರೇಷಿಯೋಗೆ ಅಡ್ಜಸ್ಟ್ ಮಾಡಿ ಕೆಳಗಡೆ ತೊಗೊಂಡು ಬನ್ನಿ. ನಿಮ್ಮ ವಿಡಿಯೋ ಹೇಗಿದೆ ಅಂತ ನೋಡಿ ಅಡ್ಜಸ್ಟ್ ಮಾಡಿ ಕೆಳಗಡೆ. ನಂತರ ಇದನ್ನು ಕೂಡ ವಿಡಿಯೋದ ಎಂಡ್ವರೆಗೂ ಆ್ಯಡ್ ಮಾಡಿ. ನಂತರ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ.
ಸೊ ಇಲ್ಲಿ ನೀವು ಟೈಪ್ ಮಾಡ್ಬೋದು. ಸೊ ನಾನು ಇಲ್ಲಿ ದಿಸ್ ವೆದರ್ ಅಂತ ಟೈಪ್ ಮಾಡ್ತೇನೆ. ನಂತರ ಫಾಂಟ್ ಮೇಲೆ ಕ್ಲಿಕ್ ಮಾಡಿ ಫಾಂಟ್ ಸೆಲೆಕ್ಟ್ ಮಾಡಿ. ಸೊ ಇದಕ್ಕೆ ಬೇಕಿದ್ರೆ ನೀವು ಬೇರೆ ಕಲರ್ ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನು ಇದೇ ಕಲರ್ ಇಡ್ತೇನೆ. ಇದನ್ನು ಕೂಡ ವಿಡಿಯೋದ ಫುಲ್ ಆ್ಯಡ್ ಮಾಡಿ. ನಂತರ ಇನ್ನೊಮ್ಮೆ ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಿಂಬಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಸಿಂಬಲ್ ಆ್ಯಡ್ ಮಾಡ್ಬೋದು. ಸೊ ನಾನು 2 ಸಿಂಬಲ್ ಆ್ಯಡ್ ಮಾಡ್ತೇನೆ. ಸೊ ಇದನ್ನು ಟೆಕ್ಸ್ಟ್ನ ಮುಂದೆ ಆ್ಯಡ್ ಮಾಡ್ತೇನೆ. ಸೊ ಇದನ್ನು ಕೂಡ ವಿಡಿಯೋದ ಎಂಡ್ವರೆಗೂ ಆ್ಯಡ್ ಮಾಡಿ. ನಂತರ ಈ ಬ್ಲ್ಯಾಕ್ ಕಲರ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಬ್ಲ್ಯಾಕ್ ಕಲರ್ ಲೇಯರ್ ನೋಡ್ಬೋದು, ಎಫೆಕ್ಟ್ನ ಹಿಂದೆ ಆ್ಯಡ್ ಆಗಿರುವಂಥದ್ದು. ಸೊ ಇದನ್ನು ಮುಂದೆ ತೊಗೊಂಡು ಬರೋಣ. ಸೊ ಇದನ್ನು ನಾವು ಇಲ್ಲಿ 2 ಟೆಕ್ಸ್ಟ್ ಆ್ಯಡ್ ಮಾಡಿದ್ವಿ. ಸೊ 2 ಟೆಕ್ಸ್ಟ್ನ ಹಿಂದೆ ಆ್ಯಡ್ ಮಾಡಿ ಬ್ಲ್ಯಾಕ್ ಕಲರ್ ಲೇಯರ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ವಿಡಿಯೋ ರೆಡಿ. ಇವಾಗ ನೀವು ಕ್ವಾಲಿಟಿಯಲ್ಲಿ ವಿಡಿಯೋವನ್ನು ಎಕ್ಸ್ಪೋರ್ಟ್ ಮಾಡಿ